ಅಯೋಧ್ಯ ಶ್ರೀರಾಮ ಮಂದಿರ ನಮ್ಮೆಲ್ಲರ ಕನಸು. ಅದು ನಮ್ಮ ಕಾಲದಲ್ಲಿ ನನಸಾಗಿರುವುದು ನಮ್ಮ ಪುಣ್ಯ ಎಂದು ಡಾಕ್ಟರ್ PM ಮಂಜುನಾಥ್ ರವರು ತಿಳಿಸಿದರು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ಅಯೋಧ್ಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಆಮಂತ್ರಣ, ಪವಿತ್ರ ಮಂತ್ರಾಕ್ಷತೆ ಹಾಗೂ ವಿತರಣಾ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಪಟ್ಟಣದಲ್ಲಿ ಆಚರಣೆ ಮಾಡಲಾಯಿತು. ಪಟ್ಟಣದ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಆಂಜನೇಯ ಸ್ವಾಮಿ ದೇವಸ್ಥಾನ ಕೋಟೆ ಬಡಾವಣೆವರೆಗೂ ಘೋಷಣೆಗಳನ್ನು ಕೂಗುತ್ತಾ ಡೊಳ್ಳು ವಾದ್ಯಗಳೊಂದಿಗೆ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಶಾಲಾ ಮಕ್ಕಳ ನೃತ್ಯವು ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಾಕ್ಷತೆ ಸಂಪರ್ಕ ಶಿವಮೊಗ್ಗ ವಿಭಾಗದ ಅಭಿಯಾನ ಸಂಯೋಜಕರಾದ ಯಾದವ್ ಕೃಷ್ಣ ಮಾತನಾಡಿ, ಶ್ರೀರಾಮ ಮಂದಿರವನ್ನು ಕಟ್ಟಲು ನಾವು ಯಾವುದೇ ಸರ್ಕಾರದ ಅನುದಾನವನ್ನು ತೆಗೆದುಕೊಳ್ಳುವುದಿಲ್ಲ. ಅದರ ಬದಲಾಗಿ ಇಡೀ ಹಿಂದೂ ಸಮಾಜದ ಪ್ರತಿ ಮನೆಯಿಂದ ದೇಣಿಗೆಯನ್ನು ತೆಗೆದುಕೊಂಡು ಬಂದು ಒಂದು ಸುಂದರ ಮಂದಿರವನ್ನು ಕಟ್ಟಿದ್ದೇವೆ. ನಾವು ಇಡೀ ದೇಶದಲ್ಲಿ 2020ರಲ್ಲಿ ನಿಧಿ ಸಮರ್ಪಣಾ ಅಭಿಯಾನವನ್ನು ಚಾಲನೆ ಮಾಡಿದೆವು. ನಾವು ನಿರ್ಧಾರ ಮಾಡಿದ್ದಕ್ಕಿಂತ 3ರಷ್ಟು ಹಣ ಹೆಚ್ಚಿನದಾಗಿ ನಮ್ಮ ಹಿಂದೂ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಹಣವನ್ನು ನೀಡಿದರು. ಅದರ ಫಲವಾಗಿ ನಾವು ಕೆಲವೇ ದಿನಗಳಲ್ಲಿ ರಾಮ ಮಂದಿರವನ್ನು ಕಟ್ಟಿದೆವು. ಈಗ ಕಣ್ತುಂಬಿಕೊಳ್ಳಲು ಇಡೀ ದೇಶ ಕಾಯುತ್ತಿದೆ. ನಾವು ಹಾಡಿನ ಮೂಲಕ ಮಂದಿರವನ್ನು ಕಟ್ಟುತ್ತೇವೆ ಅನ್ನುತ್ತಿರುವಾಗ ಈಗ ನಮ್ಮ ಕಣ್ಣ ಮುಂದೆ ಮಂದಿರವು ಕಾಣುತ್ತಿದೆ. ಇದು ಎಷ್ಟೋ ವರ್ಷಗಳ, ಎಷ್ಟೋ ಹಿಂದೂಗಳ ತ್ಯಾಗ ಬಲಿದಾನ ರೂಪವೇ ಅಯೋಧ್ಯೆಯ ಶ್ರೀರಾಮ ಮಂದಿರ. ಹೇಳಲು ನಮಗೆ ಖುಷಿಯಾಗುತ್ತದೆ. ಇಂತಹ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಇಡೀ ದೇಶ ಕಾಯುತ್ತಿದೆ. ನಮಗೆ ಭಿಕ್ಷೆ ಬೇಡುವ ತಾಯಿ ಕೂಡ ನಮಗೆ ರಾಮ ಮಂದಿರವನ್ನು ಕಟ್ಟಬೇಕು ಎಂದು ದೇಣಿಗೆ ನೀಡಿದ್ದಾರೆ. ಗುಡಿಸಲು ಮನೆಯ ವಯಸ್ಸಾದ ಅಜ್ಜ ಅಜ್ಜಿ ಕೂಡ ನಮಗೆ ದೇಣಿಗೆ ನೀಡಿದ್ದಾರೆ. ನೀವು ರಾಮ ಮಂದಿರ ಕಟ್ಟಲೇಬೇಕು, ಅದು ನಮ್ಮ ಕಾಣಿಕೆ. ಹೀಗೆ ಹೇಳುತ್ತಾ ಹೋದರೆ ಒಂದು ದಿನ ಸಾಕಾಗುವುದಿಲ್ಲ ಎಂದರು. ಒಟ್ಟಿನಲ್ಲಿ ಇಡೀ ದೇಶ ಕಾಯುತ್ತಿದ್ದ ಈ ಸಂದರ್ಭ ಕೆಲವೇ ದಿನಗಳಲ್ಲಿ ಬರುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಾಂತ ಸಂಚಾಲಕರಾದ ಕೊಂಡ್ಲಳ್ಳಿ ನಾಗರಾಜ್, ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್, ಕೊಂಡ್ಲಳ್ಳಿ ಷಡಕ್ಷರಪ್ಪ, ರಾಯಪುರದ ಮಹೇಶ್, ಮಂಜುಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್, ಪ್ರಭು, ಸಿದ್ಧಾರ್ಥ್, ಹರೀಶ್, ಭೀಮಣ್ಣ, ಸಂಜೀವಪ್ಪ ಇನ್ನು ಹಲವರು ಉಪಸ್ಥಿತರಿದ್ದರು. ಭಾಗವಹಿಸಿದ್ರು. ಅವ್ರ ನೇತೃತ್ವದಲ್ಲಿ ಒಂದು ಟ್ರಸ್ಟ್ ನಿರ್ಮಾಣ ಆಯಿತು. ಆ ಟ್ರಸ್ಟ್ ಅವ್ರನ್ನ ಕರೆ ಕೊಟ್ಟು ಅದೇನು ಅಂತ ಹೇಳಿದ್ರೆ, ರಾಮ ಮಂದಿರದ ನಿರ್ಮಾಣದಲ್ಲಿ ನಾವು ಸರ್ಕಾರದಿಂದ ಯಾವುದೇ ಅನುದಾನ ತಗೊಳ್ಳೋದಿಲ್ಲ. ಅದರ ಬದಲಾಗಿ ಇಡೀ ಹಿಂದೂ ಸಮಾಜದ ಪ್ರತಿ ಮನೆಯಿಂದ ನಾವು ಸಮರ್ಪಣೆಯನ್ನ, ನಿಧಿಯನ್ನ ತಗೊಂಡು ಬರ್ತೀವಿ. ಅದರ ಮುಖಾಂತರ ಒಂದು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ. ಕರೆ ಕೊಟ್ಟರು, ಸಂಘದ ಕಾರ್ಯಕರ್ತರಿಗೂ ಕರೆ ಕೊಟ್ಟರು, ವಿಶ್ವ ಹಿಂದೂ ಪರಿಷತ್ ಅವರು ಕರೆ ಕೊಟ್ಟರು. ಇಡೀ ದೇಶದಲ್ಲಿ 2021ನೇ ಇಸ್ವಿನಲ್ಲಿ ನಿಧಿ ಸಮರ್ಪಣಾ ಅಭಿಯಾನವನ್ನು ನಾವು ಮಾಡಿದ್ವಿ. 11 ಕೋಟಿ ಮನೆಗೆ ತಲುಪಿದ್ವಿ. 11 ಕೋಟಿ ಮನೆಗೆ. ಇಡೀ ಪ್ರಪಂಚದ 50% ಮನೆಗಳಿಗಿಂತ, 50% ದೇಶಗಳಲ್ಲಿರುವ ಮನೆಗಳಿಗಿಂತ ಜಾಸ್ತಿ ಮನೆ 11 ಕೋಟಿ ಮನೆ ಅಂತ ಹೇಳಿದ್ರು. 11 ಕೋಟಿ ಮನೆಯಿಂದ ಹಣವನ್ನ ಸಂಗ್ರಹ ಮಾಡಿದ್ವಿ, ತಗೊಂಡ್ಬಂದ್ವಿ. ಅವ್ರು ಹೇಳಿದ್ರು 1100 ಕೋಟಿ ರೂಪಾಯಿ ಏನಾದ್ರೂ ಖರ್ಚಾಗ್ಬೋದು, ಅಷ್ಟು ಹಣವನ್ನ ಹಿಂದೂ ಸಮಾಜ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. 1ಕ್ಕೆ 3ರಷ್ಟು ಹಣವನ್ನ ಹಿಂದೂ ಸಮಾಜ ಕೊಡ್ತು. ಆ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿನೂ ಹೇಳಿದ್ರು. ಭಿಕ್ಷೆ ಬೇಡುವಂತ ತಾಯಿ ತನ್ನ ಕಿಸೆಯಲ್ಲಿರುವಂತಹ 45 ರೂಪಾಯಿ ಕೊಟ್ಟು ಆ ರಾಮನ ಮಂದಿರದ ನಿರ್ಮಾಣ ಮಾಡಬೇಕಾದ್ರೆ ನಂದು ಅದ್ರ ಕಾಣಿಕೆ ಇರಬೇಕು ಅಂತ ಹೇಳಿದ್ರು. ಭಿಕ್ಷೆ ಬೇಡುವಂತ ಹೆಣ್ಮಕ್ಳು. ಗುಡಿಸ್ಲು ಮನೆ ಇರೋದು ಅಜ್ಜ ಅಜ್ಜಿ ಇಬ್ರು. ಮನೆ ಒಳಗಡೆ ಇಡೀ ಅವ್ರಿರುವಂತ ಸೂಟ್ಕೇಸ್ ಟ್ರಂಕ್ ಅನ್ನು ಹುಡುಕಿದಾಗ ಅವ್ರಿಗೆ ಸಿಕ್ಕಿದ್ದು ಸುಮಾರು 30-35 ರೂಪಾಯಿ. ಅದನ್ನು ತಗೊಂಡು ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.